ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಮಾಡ್ತಿರೋ ರೆಸಿಪಿ ಏನಂದರೆ ಒಂದು ಫಿಶ್ ಫ್ರೈ. ಓಕೆ, ಫಿಶ್ ಫ್ರೈ, ಸಿಂಪಲ್ ಫಿಶ್ ಫ್ರೈ ನಿಮಗೆ ಮಾಡಿ ತೋರಿಸ್ತೀವಿ. ಅದು ನನ್ನ ಸ್ಟೈಲಲ್ಲಿ, ನಮ್ಮ ಕೇರಳ ಸ್ಟೈಲಲ್ಲಿ ನಿಮಗೆ ಮಾಡಿ തോരിസ്ತೀನಿ. ഓക്കെ, ഞാൻ ഇന്ന് ചെയ്യുന്ന ഡിഷ് എന്തെന്നറിയോ? ചെറിയൊരു ഫിഷ് ഫ്രൈ ആട്ടോ. അത് സിമ്പിളായിട്ട് ചെയ്യുന്ന എങ്ങനെയാണെന്ന് കാണിച്ചു തരാം. ಓಕೆ, ಬನ್ನಿ ನೋಡಿ. ಇದು ಫಿಶ್, ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋನಲ್ಲಿ ತೋರಿಸಿದ್ರಲ್ವ, ಅದೇ ಸೇಮ್ ಫಿಶ್ ಇದು. ಓಕೆ, ಇದು ನಾನು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಓಕೆ, ಫಸ್ಟ್ ಏನು ಗೊತ್ತಾ, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಓಕೆ, ದೆನ್ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ കളർക്കോസ്കര ನಿಮ್ಗೆ ಗೊತ್ತಿರ್ಬೋದು. കുറച്ച് കാശ്മീരി ചില്ലി പൗഡറും കുറച്ച് റെഡ് ചില്ലി പൗഡറും. ಓಕೆ, ಮತ್ತು ಸ್ವಲ್ಪ ಧನಿಯಾ ಪೌಡ್ರ್, കുറച്ച് ಇದು ಧನಿಯಾ ಪೌಡ್ರ್. ಓಕೆ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಒಂದು ಪಿಂಚು ಟರ್ಮರಿಕ್. ಓಕೆ, കുറച്ച് മഞ്ഞൾപ്പൊടി, ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್, ಜಾಸ್ತಿ ಬೇಡ, കുറച്ച് ಪೆಪ್ಪರ್ ಪೌಡ್ರ್. ಓಕೆ, ಲಿಟಲ್ ಬಿಟ್ ಇನಫ್. ಆಮೇಲೆ ಸ್ವಲ್ಪ ಸಾಲ್ಟು ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ, കുറച്ച് ಉಪ್ಪು. ಓಕೆ, ಇದೆಲ್ಲ ನಾನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಪೇಸ್ಟ್ ಥರ ಬರಬೇಕು. ನೋಡಿ, ಇದೆಲ್ಲ ಪೇಸ್ಟ್ ಥರ ಆಗಿದೆ. ಓಕೆ, ಪೇಸ್ಟ್ ಬೋಲೆ ಆಯ್ತಣ್ಣ ಕೇട്ടോ. ಈಗ ನಮಗೆ ಫಿಶಲ್ಲಿ ಮೇಲೆ ಸ್ವಲ್ಪ ಇದು ಹಾಕಿಕೊಳ್ಳೋಣ, ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನೀಗ ಏನು ಗೊತ್ತಾ, ಇದು ಫುಲ್ ನೋಡಿ ಹಿಂಗೆ ಕಟ್ ಮಾಡಿದೆ ನೋಡಿ, ಚಿಕ್ಕ ಚಿಕ್ಕದು, ಯಾಕಂದರೆ ಮಸಾಲೆ ಎಲ್ಲ ಒಳಗಡೆ ಹೋಗಲಿ ಅಂತ. ಹೊಟ್ಟೆ ಎಲ್ಲ ನೋಡಿ, ಹೊಟ್ಟೆ ಒಳಗಡೆ ಎಲ್ಲ ಮಸಾಲೆ ಹೋಗಬೇಕು, ಇಲ್ಲಾಂದರೆ ಒಂಥರ ವೈಟ್ ಹಸಿ ಹೊಡಿಯುತ್ತೆ. ಎಲ್ಲರಿಗೂ ಗೊತ್ತಿದೆ ಫಿಶ್ ಫ್ರೈ ಮಾಡೋಕ್ಕೆ, ಆದರೆ ನನ್ನ ಸ್ಟೈಲೊಂದು ಮಾಡಿ ನಿಮ್ಗೆ ತೋರಿಸ್ಬೇಕಲ್ವಾ. ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ನೋಡಿ, ಕತ್ತಲ್ಲಿ ಎಲ್ಲ. ಆಗಿದೆ. ಇನ್ನು ಈ ಫಿಶ್ಶು 2 ಇದೆಯಲ್ವಾ, ದೊಡ್ಡ ಫಿಶ್ ಇದೆ. ನಾನು ಏನು ಗೊತ್ತಾ, ಚಿಕ್ಕದಾಗಿ ಕಟ್ ಮಾಡಿಲ್ಲ, ಹಂಗೆ ಇರಲಿ ಅಂತ ಅಂದ್ಕೊಂಡೆ. ಚೆನ್ನಾಗಿ ಮಸಾಲೆ ಹಿಡಿಯಲಿ, ಆ ಹೋಳು ಇದೆಯಲ್ಲ ಅದರೊಳಗಡೆ ಎಲ್ಲ ಮಸಾಲೆ ಹೋಗಬೇಕು. ಮಸಾಲೆ ಎಲ್ಲ ಹಾಕಾಯಿತು. ಇನ್ನೇನು ಗೊತ್ತಾ, ಒಂದು ½ ಅವರ್ ನಮಗೆ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಇಲ್ಲಾಂದರೆ ನೀವು ರೂಮ್ ಟೆಂಪರೇಚರ್ಲಿ ಅಂದ್ರೇ ಇಡ್ಬೋದು. ಓಕೆ, ನೋಡಿ ಫಿಶ್ ಚೆನ್ನಾಗಿ ಮ್ಯಾಗ್ನೆಟ್ ಆಗಿದೆ. ನಾನು ಫ್ರಿಜ್ಜಲ್ಲಿ ಏನೂ ಇಟ್ಟಿಲ್ಲ. ಓಕೆ, ನಾನು ರೂಮ್ ಟೆಂಪ್ರೇಚರ್ ಇಟ್ಟಿರೋದು. ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ. ಓಕೆ, ನಾನು ಫ್ರೈ ಫ್ರೈ ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆ, ನೋಡಿ ಪಾನ್ ಚೆನ್ನಾಗಿ ಬಿಸಿ ಆಗಿದೆ, ಆಯಿಲ್ ಹಾಕೋಣ. ಆಯಿಲ್ ಚೆನ್ನಾಗಿ ಬಿಸಿ ಆಗಲಿ. ನಾನು ಮಾಮೂಲಿ ಆಯಿಲ್ ಹಾಕ್ತಾ ಇರೋದಕ್ಕೂ ನೋಡಿ, ಕೋಕೋನಟ್ ಆಯಿಲ್ ಹಾಕಿದರೆ ಇನ್ನೇನು ಟೇಸ್ಟ್ ಇರುತ್ತೆ. ತವ ಚೆನ್ನಾಗಿ ಬಿಸಿ ಆಗಲಿ. ನೋಡಿ ಪಾನ್ ಚೆನ್ನಾಗಿ ಬಿಸಿ ಆಗಿದೆ. ನಾವು ಸ್ವಲ್ಪ ಕರ್ಲಿವಿಸ್ ಹಾಕೋಣ. ಕರ್ಲಿವಿಸ್ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಸಿಮ್ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ, ಅದು ನೀರಿಟ್ಟು ವಾಶ್ ಮಾಡಿದ್ರಲ್ಲ ಅದಕ್ಕೆ. ಈ ಫಿಶ್ ಹಾಕೋಣ. ഒരു 2 ನಿಮಿಷ ಹೈ ಫ್ಲೇಮಲ್ಲಿ ಇರಲಿ, ಆಮೇಲೆ ನಮಗೆ ಸಿಮ್ ಸ್ಲೋ ಮಾಡೋಣ. ಇಲ್ಲೇ ಫಿಶ್ ಫ್ರೈ ಮಾಡುವಾಗ ನಮ್ಮೂರಲ್ಲಿ ಏನು ಗೊತ್ತಾ, ಹುಣಸೆಹಣ್ಣು ಹಾಕ್ತಾರೆ, ಸ್ವಲ್ಪ ಹುಳಿ ಇರಲಿ ಅಂತ.
ನಾನೇನು ಹುಳಿಸೆಣ್ಣೆ ಹಾಕಿಲ್ಲ, ಹಂಗೆ ಮಾಡ್ತಾಯಿದ್ದೀವಿ. ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ. ನೋಡಿ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ನಾನಿವಾಗ ಸಿಮ್ಮು ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಕಮ್ಮಿ ಸಿಮ್ಮಲ್ಲಿ ಬೇಯಬೇಕು. ಯಾಕಂದರೆ ಸ್ಟಾರ್ಟಿಂಗ್ ನಾನು 2 ನಿಮಿಷ ಹೈ ಫ್ಲೇಮಲ್ಲಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಸಿಮ್ ಕಮ್ಮಿ ಮಾಡಿದ್ದೀವಿ. ಚೆನ್ನಾಗಿ ಸ್ಮೆಲ್ಲೆಲ್ಲ ಬರ್ತಾಯಿದೆ, ಕರ್ಲೀವ್ಸದು ಎಲ್ಲ ಸ್ಮೆಲ್. ಓಹ್, ನನಗೆಲ್ಲ ಫುಡ್ಲಿ ಕರ್ಲೀವ್ಸ್ ಹಾಕಿದ್ರೆ ತುಂಬ ಇಷ್ಟ, ಎಸ್ಪೆಷಲಿ ಮೀನಲ್ಲಿ. 2 ನಿಮಿಷ ತಿರ್ಸಿ ಇಡಬೇಕು. ಓಕೆ, 2 ನಿಮಿಷ ಸಾಕು. ಈಗ ಒಂದು ಸೈಡ್ ಬೆಂದಿದೆ, ತಿರ್ಸಿ ಇಡೋಣ. ನೋಡಿ, ಒಂದು ಸೈಡ್ ತಿರ್ಸಿಡೋಣ. ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಿರ್ಸಿಡೋಣ. ಸಿಮ್ ಕಮ್ಮಿ ಮಾಡ್ಕೊಳ್ಳಿ. ನೋಡಿ, ಆ ಕರ್ಲೀವ್ಸದು ಸ್ಮೆಲ್, ಓಹ್, ಈಗಲೇ ಊಟ ಮಾಡೋಕೆ ಅನಿಸುತ್ತೆ. ಓಕೆ, ನೋಡಿ ಒಂದು ಸೈಡ್ ಚೆನ್ನಾಗಿ ಬೇಯಲಿ. ನೋಡಿ, ಈ ಕಡೆ ಸೈಡ್ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಇನ್ನು 2 ನಿಮಿಷ ಬೆಂದರೆ ಸಾಕು, ರೆಡಿ ಆಗುತ್ತೆ. ನಮ್ಮ ಮನೇಲೆಲ್ಲ ನೋಡಿ, ಫಿಶ್ ಇಲ್ಲಾಂದರೆ ಊಟ ಇಲ್ಲ. ಫಿಶ್ ಇದ್ರೇನು ಮಾತ್ರ ಎಲ್ಲರಿಗೂ ಊಟ ಹೋಗುತ್ತೆ, ಇಲ್ಲಾಂದರೆ ಯಾರೂ ಊಟ ಮಾಡಲ್ಲ ಹಂಗೆ. ಯಾಕೆಂದರೆ ಇಲ್ಲಿ ನಾನು ಬಂದಮೇಲೆ ಅದೆಲ್ಲ ಏನಿಲ್ಲ, ಫಿಶ್ ಇಲ್ಲಾಂದರೆ ಊಟ ತಿಂತೀವಿ. ಅದು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ನಿಮ್ಗೆ ಗೊತ್ತಿಲ್ಲ, ಮರಳೀಸ್ ಅಂದರೆ ಫಿಶ್ಶು ಅಲ್ವಾ. ನೋಡಿ, ಫಿಶ್ ರೆಡಿ ಆಗಿದೆ. ನಾನು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ತೀನಿ. ಓಕೆ, ನೋಡಿ, ಸ್ಟವ್ ಆಫ್ ಮಾಡೋಣ. ನೋಡಿ, ನನ್ನ ಫಿಶ್ ಫ್ರೈ ಇಲ್ಲಿ ರೆಡಿ ಆಗಿದೆ. ನೋಡಿ, ತುಂಬ ರೆಡ್ ಕಲರ್ ಆಗಿ ಆ ಕರ್ಲೀವ್ಸದು ಎಲ್ಲ ಟೇಸ್ಟ್, ಫುಲ್ ಸ್ಮೆಲ್ ಬರ್ತಾ ಇದೆ. ನೋಡಿ, ಈರುಳ್ಳಿ ಎಲ್ಲ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಫಿಶ್ ಫ್ರೈ ನೀವು ಮನೇಲಿ ಟ್ರೈ ಮಾಡಬೇಕು. ಈ ಫಿಶ್ ಫ್ರೈ നിങ്ങൾ മനേലി വീട്ടിൽ ട്രൈ ചെയ്തിട്ട് ഫീഡ്ബാക്ക് അറിയിക്കണം കേട്ടോ. ഈ ഫിഷ് ഫ്രൈ ಮನೇಲಿ ಮಾಡಿಬಿಟ್ಟು ನಮಗೆ ಫೀಡ್ಬ್ಯಾಕ್ ತಿಳಿಸಿ. ಓಕೆ, ನನ್ನದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ലൈക്ക് ഷെയർ സബ്സ്ക്രൈബ് മറಬೇಡಿ. ഓക്കെ, എൻ്റെ വീഡിയോ നിങ്ങൾക്ക് ഇഷ്ടമായാൽ ലൈക്ക് ഷെയർ സബ്സ്ക്രൈബ് ചെയ്യാൻ മറക്കല്ല കേട്ടോ. നെക്സ്റ്റ് വീഡിയോ നെക്സ്റ്റ് ടൈം. ബൈ, ടേക്ക് കെയർ.